ನ್ಯೂ ಇಯರ್ ರಾತ್ರಿಗೆ 11 ಲಕ್ಷ ರೂಮ್ ಬುಕ್ ಆಗಿರುವಂತಹದ್ದು. ಪೀಕ್ಗೆ ತಲುಪಿದ ಓಯೋ ರೂಮ್ ಸಂಸ್ಕೃತಿ. ಒಂದೇ ರಾತ್ರಿಗೆ 2 ಲಕ್ಷ ಬ್ಲಿಂಕಿಟ್ ಕಾಂಡೋಮ್ ಸೇಲ್. ಎಸ್, ನ್ಯೂ ಇಯರ್ ರಾತ್ರಿಗೆ 11 ಲಕ್ಷ ರೂಮ್ ಬುಕ್ ಆಗಿರುವಂಥದ್ದು. ಪೀಕ್ಗೆ ತಲುಪಿದ ಓಯೋ ಸಂಸ್ಕೃತಿ. ಒಂದೇ ರಾತ್ರಿಗೆ 2 ಲಕ್ಷ ಬ್ಲಿಂಕಿಟ್ ಕಾಂಡೋಮ್ ಸೇಲ್. ಪತನದ ಹಂಚಿನಲ್ಲಿ ಯುವ ಸಮುದಾಯ. ನಮಗೆ ವರ್ಜಿನ್ ಹುಡುಗಿ ಸಿಗ್ತಿಲ್ಲ ಎಂದು ನೆಟ್ಟಿಗರ ಆಕ್ರೋಶ. ನಮ್ಮ ನೈಟು ನಮ್ಮಿಷ್ಟ, ನಿಮಗೇನು ಕಷ್ಟ. ನೆಟ್ಟಿಗರಿಗೆ ಮಹಿಳಾ ಹೋರಾಟಗಾರರ ಕಿಡಿ. ಓಯೋ ಟ್ರೆಂಡ್ ಅನೈತಿಕ ಸೌಂಡು. ಎಸ್, ನ್ಯೂ ಇಯರ್ ರಾತ್ರಿ ಸುಮಾರು 11 ಲಕ್ಷ ಓಯೋ ರೂಮ್ ಬುಕ್ ಆಗಿರುವಂತಹದ್ದು. ಓಯೋ ಸಂಸ್ಕೃತಿ ಈಗ ಕಂಪ್ಲೀಟಾಗಿ ಪೀಕ್ಗೆ ತಲುಪಿರುವಂತಹದ್ದು. ಒಂದೇ ರಾತ್ರಿಗೆ ಸುಮಾರು 2 ಲಕ್ಷ ಬ್ಲಿಂಕಿಟ್ ಕಾಂಡೋಮ್ ಈಗ ಸೇಲ್ ಆಗಿರುವಂತಹದ್ದು. ಪತನದ ಅಂಚಿನಲ್ಲಿ ಯುವ ಸಮುದಾಯ. ನಮಗೆ ವರ್ಜಿನ್ ಹುಡುಗಿ ಸಿಗ್ತಿಲ್ಲ ಎಂದು ನೆಟ್ಟಿಗರ ಆಕ್ರೋಶ. ನಮ್ಮ ನೈಟು ನಮ್ಮಿಷ್ಟ, ನಿಮಗೇನು ಕಷ್ಟ. ನೆಟ್ಟಿಗರಿಗೆ ಮಹಿಳಾ ಹೋರಾಟಗಾರರ ಕಿಡಿ. ಓಯೋ ಟ್ರೆಂಡ್ ಅನೈತಿಕವಾದಂತಹ ಒಂದು ಸೌಂಡು. ಎಸ್, ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಈಗಾಗಲೇ ಸುಮಾರು ಈ ಒಂದು ಓಯೋ ರೂಮನ್ನು ಸುಮಾರು 11 ಲಕ್ಷ ರೂಮ್ಗಳನ್ನು ಬುಕ್ ಮಾಡಿರುವಂತಹದ್ದು. ಒಂದೇ ರಾತ್ರಿಗೆ ಅಷ್ಟೇ ಅಲ್ಲ, ಒಂದೇ ರಾತ್ರಿಗೆ 2 ಲಕ್ಷ ಬ್ಲಿಂಕಿಟ್ ಕಾಂಡೋಮ್ ಕೂಡ ಸೇಲ್ ಆಗಿರುವಂತಹದ್ದು. ಜೊತೆಗೆ ಪತನದ ಹಂಚಿನಲ್ಲಿ ಯುವ ಸಮುದಾಯ. ನಮಗೆ ವರ್ಜಿನ್ ಹುಡುಗಿ ಸಿಗ್ತಿಲ್ಲ ಎಂದು ನೆಟ್ಟಿಗರ ಆಕ್ರೋಶ. ನಮ್ಮ ನೈಟು ನಮ್ಮಿಷ್ಟ, ನಿಮಗೇನು ಕಷ್ಟ. ನೆಟ್ಟಿಗರಿಗೆ ಮಹಿಳಾ ಹೋರಾಟಗಾರರ ಕಿಡಿ. ಓಯೋ ಟ್ರೆಂಡ್ ಅನ್ನೋದು ಒಂದು ಅನೈತಿಕ ಸೌಂಡ್ ಆಗ್ತಿರುವಂತಹದ್ದು. ಹೊಸ ವರ್ಷ ದಾಖಲೆ ಮಟ್ಟದಲ್ಲಿ ಕಾಂಡೋಮ್ ಈಗ ಸೇಲ್ ಆಗಿರುವಂತಹದ್ದು. ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಅತಿ ಹೆಚ್ಚು ಬಳಕೆ. ವಿವಿಧ ಫ್ಲೇವರ್ಗಳ ಕಾಂಡೋಮ್ಗಳನ್ನು ತರಿಸಿಕೊಂಡಿದ್ದಂತಹ ಜನ. ಕಾಂಡೋಮ್ ಸೇಲ್ ಬಗ್ಗೆ ಪೋಸ್ಟ್ ಹಾಕಿದ್ದ ಬ್ಲಿಂಕಿಟ್ ಸಿಇಒ. ಇದಕ್ಕೆ ನೆಟ್ಟಿಗನೊಬ್ಬ, ಭಾರತದಲ್ಲಿ ವರ್ಜಿನ್ ಹುಡುಗಿಯರು ಸಿಗ್ತಿಲ್ಲ, ನಮ್ಮ ನೋವು ಯಾರಿಗೆ ಹೇಳೋದು ಎಂದು ಪೋಸ್ಟ್. ಹುಡುಗನಿಗೆ ವರ್ಜಿನ್ ಹುಡುಗಿ ಸಿಕ್ಕರೆ ಅದೃಷ್ಟ ಎಂದು ಬರಹ. ಹೊಸ ವರ್ಷ ದಾಖಲೆ ಮಟ್ಟದಲ್ಲಿ ಈಗ ಕಾಂಡೋಮ್ ಸೇಲ್ ಆಗಿರುವಂಥದ್ದು. ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವಂತಹದ್ದು. ವಿವಿಧ ಫ್ಲೇವರ್ಗಳ ಕಾಂಡೋಮ್ಗಳನ್ನು ತರಿಸಿಕೊಂಡಿರುವಂತಹ ನಮ್ಮ ಜನ. ಕಾಂಡೋಮ್ ಸೇಲ್ ಬಗ್ಗೆ ಪೋಸ್ಟ್ ಹಾಕಿದ್ದ ಬ್ಲಿಂಕಿಟ್ ಸಿಇಒ. ಇದಕ್ಕೆ ನೆಟ್ಟಿಗನೊಬ್ಬ, ಭಾರತದಲ್ಲಿ ವರ್ಜಿನ್ ಹುಡುಗಿಯರು ಸಿಗ್ತಿಲ್ಲ, ನಮ್ಮ ನೋವು ಯಾರಿಗೆ ಹೇಳೋದು ಎಂದು ಪೋಸ್ಟನ್ನು ಹಾಕಿರುವಂತಹದ್ದು. ಹುಡುಗನಿಗೆ ವರ್ಜಿನ್ ಹುಡುಗಿ ಸಿಕ್ಕರೆ ಅದೃಷ್ಟ ಎಂದು ಬರಹ. ಎಸ್, ಹೊಸ ವರ್ಷ ದಾಖಲೆ ಮಟ್ಟದಲ್ಲಿ ಈಗ ಕಾಂಡೋಮ್ಗಳು ಸೇಲ್ ಆಗಿರುವಂತಹದ್ದು. ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಅತಿ ಹೆಚ್ಚು ಈಗ ಬಳಕೆ ಆಗಿರುವಂತಹದ್ದು. ವಿವಿಧ ಫ್ಲೇವರ್ಗಳ ಕಾಂಡೋಮ್ಗಳನ್ನು ತರಿಸಿಕೊಂಡಿದ್ರು. ಕಾಂಡೋಮ್ ಸೇಲ್ ಬಗ್ಗೆ ಪೋಸ್ಟ್ ಹಾಕಿದ್ದ ಬ್ಲಿಂಕಿಟ್ ಸಿಇಒ. ಇದಕ್ಕೆ ನೆಟ್ಟಿಗನೊಬ್ಬ, ಭಾರತದಲ್ಲಿ ವರ್ಜಿನ್ ಹುಡುಗಿಯರು ಸಿಗ್ತಿಲ್ಲ, ನಮ್ಮ ನೋವು ಯಾರಿಗೆ ಹೇಳೋದು ಹೀಗಂತ ಹೇಳಿ ಪೋಸ್ಟ್ ಕೂಡ ಹಾಕಿದ್ದ. ಹುಡುಗನಿಗೆ ವರ್ಜಿನ್ ಹುಡುಗಿ ಸಿಕ್ಕರೆ ಅದು ಅದೃಷ್ಟ ಅಂತೆ. ಈ ರೀತಿಯಾಗಿ ಪೋಸ್ಟನ್ನು ಒಬ್ಬ ಹಾಕಿರೋದು. ಇದಕ್ಕೆ ನೆಟ್ಟಿಗನಿಗೆ ಗಾಯಕಿ ಚಿನ್ಮಯಿ ಶ್ರೀಪಾದ ಸಖತ್ ಕ್ಲಾಸ್ ತಗೊಂಡ್ರಂಥದ್ದು. ಪುರುಷರು ಸಹ ವಿವಾಹ ಪೂರ್ವ ಸಂಭೋಗ ಹೊಂದಿರಬಾರದು. ಆ ಮಾನದಂಡಗಳನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸಬೇಕು. ಮಹಿಳೆಯರು ವರ್ಜಿನ್ಗಳು ಹೊಂದಿರುವವರಲ್ಲ. ಪುರುಷರು ಲೈಂಗಿಕವಾಗಿ ಸಕ್ರಿಯರಾಗುತ್ತಾರೆ ಎಂದು ಭಾವಿಸುತ್ತಾರೆ. ನೀವೆಲ್ಲರೂ ಸುರಕ್ಷಿತ ಲೈಂಗಿಕತೆಯನ್ನು ಹೊಂದಿದ್ದೀರಾ ಎಂದು ಪ್ರಶ್ನಿಸಲ್ಲ. ಈ ರೀತಿ ನೆಟ್ಟಿಗರಿಗೆ ಗಾಯಕಿ ಚಿನ್ಮಯಿ ಈಗ
ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು. ಎಸ್, ನೆಟ್ಟಿಗನಿಗೆ ಗಾಯಕಿ ಚಿನ್ಮಯ್ ಶ್ರೀಪಾದ್ ಈಗ ಸಖತ್ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ಪುರುಷರು ಸಹ ವಿವಾಹ ಪೂರ್ವ ಸಂಭೋಗ ಹೊಂದಿರಬಾರದು. ಆ ಮಾನದಂಡಗಳನ್ನು ಸಾರ್ವತ್ರಿಕವಾಗಿ ಎಲ್ರಿಗೂ ಅನ್ವಯಿಸಬೇಕು. ಮಹಿಳೆಯರು ವರ್ಜಿನ್ ಗೀಳು ಹೊಂದಿರುವವರಲ್ಲ. ಪುರುಷರು ಲೈಂಗಿಕವಾಗಿ ಸಕ್ರಿಯರಾಗಿರುತ್ತಾರೆ ಎಂದು ಭಾವಿಸುತ್ತಾರೆ. ನೀವೆಲ್ಲರೂ ಸುರಕ್ಷಿತ ಲೈಂಗಿಕತೆಯನ್ನು ಹೊಂದಿದ್ದೀರಾ ಎಂದು ಪ್ರಶ್ನಿಸಲ್ಲ. ಈ ರೀತಿ ನೆಟ್ಟಿಗರಿಗೆ ಗಾಯಕಿ ಚಿನ್ಮಯ್ ಅವರು ತರಾಟೆಯನ್ನು ಈಗ ತೆಗೆದುಕೊಂಡಿರುವಂತಹದ್ದು.